ಪೊಲೀಸ್ ಜಯಶ್ರೀ ವಿರುದ್ಧ ಆರೋಪ ಮಾಡಿದ್ದೆ ತಪ್ಪಾಯ್ತಾ? ಸಾಯಿ ಕುಮಾರ್ ಬಂಧಿಸಲು ಬಂದಿರುವ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸುತ್ತಿರುವಂತಹ ಸ್ಫೋಟಕ ಕಹಾನಿ. ಅಲ್ಲ, ಪೊಲೀಸ್ ಅಧಿಕಾರಿ ಅಂದ್ರೆ ಈ ಮಹಿಳೆ ಪೊಲೀಸು ಈ ಅಮ್ಮ ಮಾಡಿರೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ ಈಕೆ ಮಾಡಿರೋದು ಅನಾಚಾರ. ಆದ್ರೆ ಪೊಲೀಸು ಬಂದಿರೋದು ಈಕೆನ ಒದ್ದು ಒಳಗೆ ಹಾಕೋ ಬದಲು ಯಾರು ಆರೋಪ ಮಾಡಿ ಯಾರು ವಿಡಿಯೋ ಕೊಟ್ಟಿದ್ರು ಆತನನ್ನ ಬಂಧಿಸೋಕ್ ಬಂದಿಯರಂತೆ. ಎಂತಹ ಪೊಲೀಸ್ ಇರಬೇಕು? ತಮ್ಮ ಇಲಾಖೆಯಲ್ಲಿ ಆಗಿರೋದು ನಮಗೆ ಗೌರವನೇ ಕೊಡಲ್ಲ ಜನ ಈ ತರ ಆದ್ರೆ ಅಂತ ಎಚ್ಚೆತ್ಕೊಳೋ ಬದಲು ಯಾರು ಆರೋಪ ಮಾಡಿದ್ರು ಅವ್ರ ವಿರುದ್ಧನೇ ಇವರು ಸಮರ ಸಾಧಿಸೋಕೆ ಓಡಾಡ್ತಿದ್ದಾರೆ ಅಂದ್ರೆ ಇನ್ನು ಯಾವ ಲೆವೆಲಲ್ಲಿ ಆ ವಿಡಿಯೋ ಕ್ರಿಯೇಟ್ ಮಾಡಿದೆ ಸೆನ್ಸೇಷನ್ನು. ಯಾವ ಪೊಲೀಸ್ ಹೆಂಗೆ ಯಾವ ವಿಡಿಯೋ ಕಾಲ್ ಮಾಡಿದ್ರೋ ದೇವರಿಗೆ ಗೊತ್ತು. ಎಸ್, ಇದು ಪೊಲೀಸ್ ಇಲಾಖೆನೆ ಬೆಚ್ಚಿ ಬೀಳುವಂತಹ ಸ್ಟೋರಿ. ಪೊಲೀಸರು ಅಂತ ಅಂದ್ರೆ ನಮಗೆ ಒಂದು ಗೌರವ ಇದೆ, ಹಿಂದೂ ಇದೆ, ಇವತ್ತು ಇದೆ, ಮುಂದೂ ಇರುತ್ತೆ, ರೆಸ್ಪೆಕ್ಟ್ ಇದೆ. ಆದರೆ ಈ ಲೇಡಿ ಪೊಲೀಸ್ ಮಾಡಿರುವಂತಹ ಅನಾಚಾರಕ್ಕೆ ಎಲ್ಲರೂ ತಲೆ ತಗ್ಗಿಸುವಂತಾಗಿದೆ. ಅಂತಹ ಒಳ್ಳೆ ದಕ್ಷ ಅಧಿಕಾರಿಗಳಿದ್ದಾರೆ, ದಕ್ಷ ಪೊಲೀಸ್ ಇದ್ದಾರೆ, ಭ್ರಷ್ಟಾಚಾರ ಮಾಡದೇ ಇರುವಂತಹ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಆದರೆ ಅಂತವರ ಮಧ್ಯದಲ್ಲಿ ಇವರೆಲ್ಲ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಲೇಡಿ ಪೊಲೀಸ್ ಮಾಡಿರುವಂತಹ ಒಂದು ಗನಂದಾರಿ ಕೆಲಸಕ್ಕೆ ಈಗ ಎಲ್ರಿಗೂ ತಲೆ ತಗ್ಗಿಸುವಂತಾಗಿದೆ. ಅದರಲ್ಲೂ ಲೇಡಿ ಪೊಲೀಸ್ ಇಲಾಖೆನೇ ತಲೆ ತಗ್ಗಿಸುವಂತಾಗಿದೆ. ಇಂಥವ್ರು ನೋಡ್ರಿ, ಇವರು ಯಾವ ಲೆವೆಲಲ್ಲಿ ಇಳಿತಾರೆ ಅಂತಂದ್ರೆ, ಅಲ್ಲಿರುವಂತಹ ಆರೋಪಿಗಳ ಜೊತೆ ವಿಡಿಯೋ ಕಾಲ್ ಮಾಡ್ತಾರೆ ಅಂತ ಅಂದ್ರೆ ಯಾವ ಲೆವೆಲಲ್ಲಿ ಇರ್ತಾರೆ ಇವರು. ಪೊಲೀಸ್ ಆಗಬಾರ್ದಿತ್ತು, ಎಲ್ಲ ವೇಷವಾಟಿಕೆಗೆ ಸೇರಿದ್ರೆ ಸರಿ ಆಗ್ತಿತ್ತು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಇರಬಹುದು, ಗೊತ್ತಿಲ್ಲ. ಬಟ್ ಇದು ಇಲಾಖೆಗೆ ಮಾಡಿರುವಂತಹ ದೊಡ್ಡ ದ್ರೋಹ ಅಂತ ಹೇಳ್ಬೋದು. ಮಾನ್ಯ ಹೋಮ್ ಮಿನಿಸ್ಟ್ರಿ, ಗೃಹ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರೇ ಇದಕ್ಕೆಲ್ಲ ಕಡಿವಾಣ ಹಾಕಿ, ಇಲ್ಲ ಅಂತ ಅಂದ್ರೆ ಇಂತಹ ಮಹಿಳಾ ಪೊಲೀಸರು ಇವತ್ತು ಇಲ್ಲಿದ್ದಾರೆ, ಮುಂದೆ ಇನ್ನೊಂದಷ್ಟು ಹುಡ್ಕೊಂಡು ಇನ್ನೊಂದಷ್ಟು ವಿಡಿಯೋ ಕಾಲು ಇನ್ನೊಂದು ನಿಮಗೂ ಮಾಡ್ಬೋದು, ಹೇಳಕ್ಕಾಗಲ್ಲ. ಈಗನೇ ಎಚ್ಚೆತ್ಕೊಂಡು ಇದಕ್ಕೆ ಒಂದು ದಾರಿಯನ್ನ ತೋರಿಸಿ, ಇಲ್ಲಾಂದ್ರೆ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ರೋಡಿಗೆ ಈಗ ಆಲ್ರೆಡಿ ಬಂದಿದೆ, ಕಂಪ್ಲೀಟ್ ಆಗಿ ಬರುತ್ತೆ.